ಅವ್ರಿಗೆ ಓವರಿನ್ ಕ್ಯಾನ್ಸರ್. ಹೇಳುವಾಗಲ್ಲ ನನಗೇನೋ ಅದೇನೋ ಅಸಿಡಿಟಿ ಇರುತ್ತೆ, ಆನ್ ಟೈಮ್ ತಿಂದಿರಲ್ಲ. ನವಂಬರ್ ಡಿಸೆಂಬರಲ್ಲಿ ತಿರ್ಗಾ ಇದೆ ಅಂತ ಗೊತ್ತಾಗಿ, ಆ್ಯಂಡ್ ಅವ್ರಿಗೆ ಹೋಪು ಕೊಡಲ್ಲ, ಇದು ಮಾಡಲ್ಲ. ಅಂದರೆ ನಮಸ್ತೆ, ನಮ್ಮ ಹೆಸರು ಅರ್ಜುನ್. ನಾವು ಜಯನಗರ್ ಫಸ್ಟ್ ಬ್ಲಾಕ್. ನಮ್ಮ ತಾಯಿ ಜಯಂತಿ 52, ಆಲ್ಮೋಸ್ಟ್ 2024 ಜಾನಲ್ಲಿ ಗೊತ್ತಾಯಿತು. ಅವ್ರಿಗೆ ತುಂಬ ವರ್ಷದಿಂದ ಇದ್ದಿದೆ, ಬಟ್ ಏನಂದ್ರೆ ಹೊಟ್ಟೆಲಿ ಏನೋ ಒಂಥರ ಉರಿ ಇದೆ ಅಂತ ಹೇಳ್ತಾ ಇದ್ರು. ನಾವು ಗಂಡು ಮಕ್ಳಿಗೆ ಏನು ಗೊತ್ತಿರಲ್ಲ, ಲೇಡೀಸ್, ಆ್ಯಂಡ್ ಅವರು ಹೇಳುವಾಗಲ್ಲ ನನಗೇನೋ ಅದೇನೋ ಅಸಿಡಿಟಿ ಇರುತ್ತೆ, ಆನ್ ಟೈಮ್ ತಿಂದಿರಲ್ಲ ಅಂತ ನಾನು ಎಳ್ನೀರು ಕೊಡ್ಸೋದು ಅದು ಇದು ಮಾಡ್ತಾ ಇದ್ದೆ. ಆ್ಯಂಡ್ ಸ್ವಲ್ಪ ದಿನ ಆದಂಗೆ ದಿಢೀರಂದ ನೀರು ಫಾರ್ಮ್ ಆಗಿ ಕೂತ್ಕೊಂಡ್ಬಿಟ್ಟಿತ್ತು. ಅವರು ಅದ್ರ ಬಗ್ಗೆ ಏನು ಬೇಸಿಗೆ ಗೊತ್ತಿಲ್ಲ ನಮಗೆ. ಹಾಸ್ಪಿಟಲಲ್ಲಿ ಅವರೆಲ್ಲ ಟೆಸ್ಟ್ ಎಲ್ಲ ಮಾಡಿ ಇದು ಮಾಡಿ ಸಮಥಿಂಗ್ ಏನೋ ಗಡ್ಡೆ ಥರ ಇದೆ, ಅದೇನೋ ಕೊಲೋನಾ ತಪ್ಪಿ ಅದೇನೇನೋ ಮಾಡಿದ್ರು, ಎಂಡೋಸ್ಕೋಪಿ ಆ ಥರ ಎಲ್ಲ. ಆಮೇಲೆ ಅವರು ಇಲ್ಲ ಇದು ಇಮಿಡಿಯೇಟ್ ಏನೋ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಬಟ್ ಏನಂದ್ರೆ ಒಳಗಡೆನೆ ಅದು ಇದೆ, ಅದು ಕಂಪ್ಲೀಟ್ ಕ್ಯೂರ್ ಆಗಿಲ್ಲ ಆ್ಯಂಡ್ ಆಗೋದು ಇಲ್ಲ. ಅದು ಒಂಥರ ಅದು ಸೊ ಅದು ಹಂಗೆ ಗ್ರೋ ಆಗ್ತಾ ಇದೆ. ಆ್ಯಂಡ್ ನಮಗೆ ತಿರ್ಗಾ ಒಂದು 6 to 8 months ನಾವು ಏನು ಇದರಲ್ಲಿ ಇದ್ದಿಲ್ಲ. ಓಕೆನಾ, ಜಾನಲ್ಲಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆಲ್ಲ ಸ್ಟಾಪ್ ಮಾಡಿಬಿಟ್ರಿ. ತಿರ್ಗಾ ನಮಗೆ ನವಂಬರ್ ಡಿಸೆಂಬರಲ್ಲಿ ತಿರ್ಗಾ ಇದೆ ಅಂತ ಗೊತ್ತಾಗಿ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ಸರಿ ನಾವು ಬೇರೆ ಏನೋ ಮಾಡೋಣ. ಆ್ಯಂಡ್ ಹಾಸ್ಪಿಟಲ್ಸ್ ಅಲ್ಲೂ ಹೋಪ್ ಇಲ್ಲ, ಕ್ಲೋಸ್ ಟು ಒಂದು 3 to 6 months ಇರ್ತಾರೆ ನಿಮ್ಮ ತಾಯಿ ಅಂತ ಹೇಳ್ಬಿಟ್ಟು ನಮ್ಗೆ ಒಂಥರ ನಾವು ಇಷ್ಟೆಲ್ಲ ಮಾಡಿನೂ ಏನು ಈ ತರ ಮಾತಾಡ್ತಾರೆ, ಎಲ್ಲ ಮಾಡಿದಿರಿ ಆ್ಯಂಡ್ ಅವ್ರಿಗೆ ಹೋಪು ಕೊಡಲ್ಲ, ಇದು ಮಾಡಲ್ಲ. ಅಂದ್ರೆ ಆ ತರ ಇರುವಾಗ ಸರಿ ಬೇರೆ ಏನೋ ಮಾಡೋಣ. ವಿಡಿಯೋಸ್ ಎಲ್ಲ ತುಂಬಾ ನೋಡಿದೆ ಅವಾಗ. ಸೊ ವಿ ಹ್ಯಾವ್ ಒನ್ ಚಾಯ್ಸ್, ನಾವು ತಿರ್ಗಾ ಏನೋ ಟ್ರೈ ಮಾಡೋಣ ಅಂತ ಅಂದ್ರಿ. ಅವ್ರಿಗೆ ಓವರಿನ್ ಕ್ಯಾನ್ಸರ್. ಮುಂಚೆ ಗಡ್ಡೆ ಅಂತ ಹೇಳ್ತಾ ಇದ್ರಿ, ಆ್ಯಂಡ್ ರೀಸೆಂಟ್ಲಿ ಯಾರೋ ಹೇಳ್ಬಿಟ್ಟಿದ್ದಾರೆ. ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಅವರು, ಸ್ವಲ್ಪ ಓಡಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ, ರೆಸ್ಟ್ ರೂಮ್ಗೆ ಹೋಗ್ತಾರೆ, ಸ್ನಾನ ಮಾಡ್ತಾರೆ, ಆ್ಯಂಡ್ ಸ್ವಲ್ಪ ಊಟ ಗಿಟ ಸ್ವಲ್ಪ ಲಿಕ್ವಿಡ್ ತರ ಏನೋ ತಗೊಂತಾರೆ. ಆ್ಯಂಡ್ ತುಂಬಾ ನೈಟ್ ಎಲ್ಲ ವಾಮಿಟ್ ಬೇರೆ ಮಾಡ್ತಾರೆ. ಸೊ ಇವಾಗ ಡಾಕ್ಟರ್ ಎಲ್ಲ ಹೇಳಿದ್ರು ಈ ತರ ನೈಟ್ ಅಲ್ಲೆಲ್ಲ ಲಿಕ್ವಿಡ್ ಐಟಮ್ಸ್ ತಿನ್ಬಾರ್ದು, ಒಂಥರ ಒಂದು ರೈಸ್ನ ಇದು ಮಾಡಿ ಅದು ಚೆನ್ನಾಗಿ ಬಾಯ್ಲ್ ಮಾಡಿ ತಿಂದ್ರೆ ಚೆನ್ನಾಗಿರುತ್ತೆ ಅಂತ. ಒಂದು 10 days, ಒಂದು 10 to 15 days ಅಲ್ಲಿ ಒಂದು 2 to 3 kgs ಅವ್ರನ್ನ ಗೇನ್ ಮಾಡಿಸಿದ್ರೆ ಆ್ಯಂಡ್ ಅವ್ರದ್ದು ಬ್ಲಡ್ ಎಲ್ಲಾನು ಇದು ಇನ್ಕ್ರೀಸ್ ಆಗುತ್ತೆ. ಅವಾಗ ನಾವು ಇನ್ನೂ ಬೆಟರ್ ಆಗಿ ಕೊಡ್ಬೋದು. ಓಕೆ, ನಾವು ಬೆಟರ್ ಚೇಂಜ್ ಮಾಡ್ಬೋದು. ಅದ್ರವರೆಗೂ ಅವ್ರನ್ನ ಚೆನ್ನಾಗಿ ತಿನ್ನಿಸಿ, ಅದು ಮಾತ್ರ ನಿಮ್ಮ ಕೈಯಲ್ಲಿದೆ. ಆ್ಯಂಡ್ ಯಾರನ್ನೂ ಬೇಜಾರು ಆಗೋ ಥರ ಮಾತಾಡಬಾರ್ದು. ನಾನೇ ಎಲ್ಲ ಮಾಡ್ತೀನಿ, ನೀನು ಇದು ಮಾಡಲ್ವಾ, ಆ ಥರ ಎಲ್ಲ ಏನು ಮಾತಾಡಕ್ಕೆ ಹೋಗಬೇಡಿ ಅಂತೆಲ್ಲ ತುಂಬ ಪೊಲೈಟಾಗಿ ಹೇಳಿದ್ರು. ಥ್ಯಾಂಕ್ ಯು.